गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸಜ್ಜನರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರುಜಿ ಮಾಡುವ ನಮಸ್ಕಾರಗಳು. ಸಾಪ್ತಾಹಿಕ ಭವಿಷ್ಯದಲ್ಲಿ ಕೊನೆ ರಾಶಿಯಾಗಿರ್ತಕ್ಕಂತಹ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ವಾರ ಅಧಿಕ ಶ್ರಮ, ಅಂದರೆ ಫಿಸಿಕಲಿ ನೀವು ಪಾರ್ಟಿಸಿಪೇಟ್ ಮಾಡಲೇಬೇಕು. ಫಿಸಿಕಲಿ ವರ್ಕ್ ಇದ್ದೇ ಇರುತ್ತೆ, ಮೆಂಟಲಿ ವರ್ಕ್ ಕಡಿಮೆ ಆಗುತ್ತೆ. ಕೂತ ಜಾಗದಲ್ಲೇ ಎಲ್ಲವನ್ನು ನಿಭಾಯಿಸಲು ಸಾಧ್ಯವಾಗೋದಿಲ್ಲ. ಈ ವಾರ ಬೀದಿಗೆ ಬರಲೇಬೇಕು. ಹೇಗೆ ಹೇಳ್ತಾರೆ ನೋಡು, ಊರಿಗೆ ಬಂದವಳು ಕೆರೆಗೆ ನೀರಿಗೆ ಬರಲ್ವಾ ಅಂತೇಳಿ, ಹಾಗೆ ನೀವು ನಿಮ್ಮದೇ ಕೆಲಸವನ್ನು ನೀವೇ ಮಾಡ್ಕೋಬೇಕಾಗತ್ತೆ. ಬೇರೆಯವರ ಒಂದು ಅವಲಂಬಿತ ಕಡಿಮೆ ಮಾಡ್ಕೊಳ್ಳೋದು ತುಂಬ ಉತ್ತಮ. ಯಾವುದೇ ಒಂದು ಫೈಲ್ ಆಗಿರಲಿ, ನೀರಾಗಿರಲಿ, ಕಾಫಿ ಆಗಿರಲಿ, ತಿಂಡಿ ಆಗಿರಲಿ, ಊಟ ಆಗಿರಲಿ, ಮತ್ತೊಂದಾಗಿರಲಿ, ಮಗದೊಂದಾಗಿರಲಿ, ನೀವೇ ತಗೋಬೇಕು, ನೀವೇ ಇಡಬೇಕು ಮತ್ತು ವರ್ಕ್ ಮಾಡ್ಕೋಬೇಕು. ಆ ರೀತಿಯ ಮನೋಭಾವನೆ ದಯವಿಟ್ಟು ಬೆಳೆಸ್ಕೊಳ್ಳಿ. ಈ ಶನಿ ಕಾಟ ಮುಗಿಯೋವರೆಗೂ ಈ ಸೂತ್ರ ಮಾತ್ರ ನೀವು ಮರಿಲೇಬೇಡಿ. ಒಂದು ವಾರ ಹೀಗೆ, ಒಂದು ವಾರ ಹಾಗೆ, ಒಂದು ತಿಂಗಳು ಹೀಗೆ, ಒಂದು ತಿಂಗಳು ಹಾಗೆ ಬರಬಹುದು. ಆದರೆ ಈ ಥೀಮ್ ಇದೆಯಲ್ಲ, ಅದನ್ನು ಮಾತ್ರ ಮರಿಬೇಡಿ ಅಷ್ಟೇ ನಾವು ಹೇಳೋದು. ಅಂದರೆ ಅವಲಂಬಿತವಾಗ್ಲಿಕ್ಕೆ ಹೋಗಲೇಬೇಡಿ. ಈ ಶನಿ ಕಾಟ ಮುಗಿಯೋವರೆಗೆ ಯಾರನ್ನೂ ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅವ್ರ ಪಾಡಿಗೆ ಅವ್ರು ಇರಲಿ. ಸಹಾಯ ಮಾಡಿದ್ರೆ ಸಂತೋಷ, ಮಾಡದೇ ಇದ್ದರೆ ಇನ್ನಷ್ಟು ಡಬಲ್ ಸಂತೋಷ ಅಂತ ತಿಳ್ಕೊಳ್ಳಿ. ಏಕೆಂದರೆ ಅವ್ರು ಮಾಡಿದರೆ ಈ ಅಡ್ವರ್ಟೈಸ್ಮೆಂಟ್ ಟೈಪ್ ನಾನು ಬಂದದಕ್ಕೆ ಅವನಿಗೆ ಕೆಲಸ ಸಿಕ್ಕಿರೋದು, ನಾನು ಅನ್ನೋದು ಸುಮ್ಮನೆ ಹೇಳ್ತಾ ಇರ್ತವೆ. ಅಲ್ಲಿ ನಯ ಪೈಸಾ ಒಂದು ಏನೂ ಪಾರ್ಟಿಸಿಪೇಟೇ ಇರೋಲ್ಲ, ಎಲ್ಲ ನಮ್ಮ ಹಾರ್ಡ್ ವರ್ಕು. ಆದರೆ ಅಡ್ವರ್ಟೈಸ್ಮೆಂಟ್ ಅವನು ತಗೋತಾ ಇರ್ತಾನೆ. ಸೊ ಹಾಗಾಗಿ ನಾವು ಮೀನರಾಶಿಯವ್ರಿಗೆ ಇಷ್ಟೇ ಹೇಳೋದು, ಯಾವುದೇ ಕಾರಣಕ್ಕೂ ಅವಲಂಬಿತ ಆಗಲಿಕ್ಕೆ ಹೋಗಬೇಡಿ. ಅದೇನೇ ಇರಲಿ, ನೇರ ಮಾತಾಡಿಕೊಂಡು ಬಗೆಹರಿಸ್ಕೊಂಡು ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗೋದು ತುಂಬ ಉತ್ತಮ. ಅದರಲ್ಲೂ ನೀವು ಜಾಯಿಂಟ್ ವ್ಯವಹಾರ ಏನಾದರೂ ಮಾಡ್ತಾಯಿದ್ರೆ, ಅಂದರೆ ವ್ಯಾಪಾರ ಜಾಯಿಂಟು ಇರುತ್ತಲ್ಲ, ಪಾಲುದಾರಿಕೆ, ಸೊ ಅದರಲ್ಲಿ ತುಂಬ ಈ ವಾರ ಡಿಸ್ಟರ್ಬೆನ್ಸ್ ಇದೆ. ಎಲ್ಲೋ ಅವನು ಎಡವಟ್ಟು ಮಾಡಿಕೊಂಡೆ, ನನ್ನ ಕೈಲಿ ಆಗಲ್ಲಪ್ಪ, ನಾನು ವಿಡ್ರಾ ಮಾಡ್ಕೊಂಡ್ಬಿಡ್ತೀನಿ, ಬೇಕಾ ಇಷ್ಟು ದುಡ್ಡು ಕೊಡು, ನೀನೇ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗಂತ ಹೇಳ್ಬಿಡ್ತಾನೆ. ಇದಕ್ಕೆ ಸಡನ್ನಾಗಿ ಏನು ಮಾಡಬೇಕು ತೋರಿಸೋದಿಲ್ಲ. ಬೆಟ್ಟ ಕುಸಿದ ರೀತಿಯಲ್ಲಿ ಚಿಂತನೆಗಳು. ಸಡನ್ನಾಗಿ ಹೇಳಿದರೆ ಎಲ್ಲಿಂದ ತರ್ತೀರ ಅಷ್ಟು ದುಡ್ಡು? ಇದ್ದರೆ ಕೊಡೋಣ, ಇರದೇ ಇದ್ದಾಗ. ಸೊ ಈ ಒಂದು ವಿಷಯಗಳು ನಿಮಗೆ ಬಲವಾಗಿ ಈ ವಾರ ಈ ರೀತಿಯಲ್ಲಿ ಕಾಡುವಂಥದ್ದಾಗುತ್ತೆ. ದಿಢೀರಾಗಿ ಅದಕ್ಕೇನೋ ಒಂದು ಗೊತ್ತಾಗೋದಿಲ್ಲ. ಅದೇ ರೀತಿಯಾಗಿ ನೀವು ದೈಹಿಕವಾಗಿ ಕೆಲಸ ಮಾಡಲೇಬೇಕು. ಸೊ ಈ ಒಂದು ದುಡ್ಡು ಆರ್ಥಿಕಕ್ಕಾಗಿ ಪ್ರಯಾಣ. ಈಗ ಮನೆಯಲ್ಲಿ ಕೂತ್ರೆ ಯಾರು ಕೊಡ್ತಾರೆ ನಮ್ಗೆ ದುಡ್ಡು? ಈಗ ಅವನು ಏನೋ ಸಡನ್ಲಿ ಆಯ್ತಪ್ಪ ಇಷ್ಟು ಕೊಡಬೇಕು ಅಂತ ಹೇಳಿದಾಗ ಮನೆಯಲ್ಲಿ ಕೂತ್ರೆ ನಿಮ್ಗೆ ಯಾರು ಸಹಾಯ ಮಾಡ್ತಾರೆ? ಯಾರು ಮಾಡೋದಿಲ್ಲ. ಅವರು ಏನೇನೋ ಹೇಳ್ತಾರೆ, ಆಯ್ತು ಬಾನಪ್ಪ ನೋಡೋಣ, ಎಷ್ಟಾಗುತ್ತೆ ಅಷ್ಟು ಕೊಡ್ತೀನಿ ಅಂತ ಹೇಳ್ತಾರೆ. ಅದು ಬೇಜಾರದಲ್ಲಿ, ಎಷ್ಟಾಗುತ್ತೆ ಅಷ್ಟು ನೋಡೋಣ, ಗ್ಯಾರಂಟಿ ಇಲ್ಲ, ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಆಸೆಗೆ ನಾವು ನಮ್ಮದೇ ಆದಂಥ ಒಂದಿಷ್ಟು ಏನೋ ಬಂಗಾರ ಅದು ಇದು ಎಲ್ಲೋ ಒಂದು ಕಡೆ ಇಟ್ಟುಬಿಟ್ಟು ಆ ದುಡ್ಡನ್ನು ತೊಗೊಂಡೋಗಿ ಅವನ ಹತ್ರ ಹೋಗಿ ಅಪ್ಪ ಅಣ್ಣ ಅಂದು ನಾವು 10 ರೂಪಾಯಿ ಕೇಳಿದ್ರೆ ಅವನು 2 ರೂಪಾಯಿ ಕೊಡ್ತಾನೆ. ಆ 2 ರೂಪಾಯಿಗೆ 20 ಶತಮಾನದಷ್ಟು ಮಾತಾಡ್ತಾನೆ. ನೋಡಿ, ಇದು ಬೇಕಾ? ವಿಚಾರ ಮಾಡಿ. ಏಕೆಂದರೆ ಮೀನರಾಶಿಯವರಿಗೆ ಈ ರೀತಿಯ ಅನುಭವ ನಿಮಗೆ ಈ ವಾರ ಸಿಗುವಂಥದ್ದು ಆಗುತ್ತೆ. ಹಾಗಾಗಿ ಅವನೇನಾದರೂ ವಿಡ್ರಾ ಮಾಡ್ಕೊಳ್ತೀನಿ ಅಂದರೆ ನೀವು ಹೇಳ್ಬಿಡಿ, ಆಯಿತು ನಾನು ವಿಡ್ರಾ ಮಾಡ್ಕೊಳ್ತೀನಿ, ಅದು ಯಾವುದೋ ಪಾರ್ಟಿ ಇದ್ದರೆ ಕರ್ಕೊಂಡು ಬಾ ಅಂತ ಹೇಳ್ಬಿಡಿ ಅಷ್ಟೇ. ಆಗ ಅವ್ನು ಮಾಡ್ಕೊಳ್ಳಲ್ಲ. ಇದು ನೆನ್ಪಿಟ್ಕೊಳ್ಳಿ. ಏಕೆಂದರೆ ಅವ್ನು ನಿಮ್ಮ ವೀಕ್ನೆಸ್ಸು ಅವನು ಕಂಡುಹಿಡ್ಬಿಟ್ಟಿದ್ದಾನೆ. ಸೊ ಇವನು ಎಷ್ಟೋ ಕೊಟ್ಬಿಡ್ತಾನೆ, ತೊಗೊಂಡು ಹೋಗ್ಬಿಡೋಣ ಅಂತೇಳಿ. ದಯವಿಟ್ಟು ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವನೇನಾದ್ರೂ ಅಂದ ಓಪನಾಗಿ ನೀವು ಹೇಳ್ಬಿಡಿ, ಆಯ್ತಪ್ಪ ನನಗೂ ಸಾಕಾಗೋಗಿದೆ, ಇಷ್ಟು ದಿನ ನಾನೇ ಹೇಳೋಣ ಅಂದ್ಕೊಂಡಿದ್ದೆ, ನೀನಾಗೆ ಕೇಳಿದ್ದೀವಿ ವಾಲಂಟಿಯರಾಗಿ, ತುಂಬ ಸಂತೋಷ, ಇಬ್ಬರು ಸೇರಿ ಮಾಡಿಬಿಡೋಣ, ಅದು ಎಷ್ಟು ಬರುತ್ತೆ ಇಬ್ಬರು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಡಿ ಅಷ್ಟೇ. ಆವಾಗ ಅವನು ಬಾಯಿ ಮುಚ್ಕೊಂಡು ಹೋಗ್ಬಿಡ್ತಾನೆ. ಸೊ ಹಾಗಾಗಿ ಮೀನರಾಶಿಯವರಿಗೆ ಆದಷ್ಟು ಸ್ವಲ್ಪ ಈ ಏನಂತೀರ, ನೇರದಲ್ಲೂ ಒಂದಿಷ್ಟು ಸೀರಿಯಸ್ ಅಲ್ಲದೇ ರೀತಿಯಲ್ಲಿ ಮಾತಾಡೋದನ್ನು ಕಲಿಬೇಕಾಗತ್ತೆ ಈ ಸಮಯದಲ್ಲಿ. ಇದು ತುಂಬ ಸೀರಿಯಸ್ಸು ನೋಡಿದರೆ ಮ್ಯಾಟ್ರ್. ಈಗ ಅವನು ಬಿಟ್ಟೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ, ಇದು ಸೀರಿಯಸ್ ಮ್ಯಾಟ್ರ್ ತಾನೇ. ಅದು ಹೆಂಗೆ ಹೇಳ್ತೀರಾ ಗುರೂಜಿ ಇಷ್ಟು ಸುಲಭವಾಗಿ? ನೀವು ಪರೀಕ್ಷೆ ಮಾಡಿ ನೋಡಿ. ಇಲ್ಲಿ ರಿಯಾಲಿಟಿ ಎಂಬುದು ಅದಕ್ಕೆ ಹೇಳ್ತಾ ಇರೋದು ನಿಮಗೆ. ಈಗ ನಿಮಗೆ ಇಂಥ ಅಡ್ವೈಸ್ ಕೊಡೋರು ಯಾರೂ ಇರಲ್ಲ ನಿಮಗೆ.
ನಮ್ಮ ಇದ್ರ ಪ್ರಕಾರ ಈ ಒಂದು 7.5 ಶನಿಯಲ್ಲಿ ಅಡ್ವೈಸ್ ಕೊಡೋರು ತುಂಬ ಕಡಿಮೆ ಆಗೋಗ್ಬಿಡ್ತಾರೆ ನಿಮಗೆ. ಏಕೆಂದರೆ ಎಲ್ಲ ದೂರ ಆಗಿಬಿಟ್ಟಿರುತ್ತೆ ಸಂಬಂಧಗಳು, ಯಾರು ನಮ್ಮ ಹತ್ರಕ್ಕೆ ಅದೇನೋ ಶನಿ ನಮ್ಮ ಹಣೆ ಬರದಲ್ಲಿ ಬರೆದ್ಬಿಟ್ಟಿದ್ದಾನೇನೋ ನನಗೆ ಶನಿ ಕಾಟ ಇದೆ ಅಂತ, ಯಾರು ನಮ್ಮ ಹತ್ರಕ್ಕೆ ಬರೋಲ್ಲ. ನೋಡಿದವರೆಲ್ಲ ಡೈವರ್ಟ್ ಆಗ್ತಾ ಇರ್ತಾರೆ, ರಸ್ತೆ ಅಂತರನೇ ಡೈವರ್ಟ್. ಅಲ್ಲಿ ನಾವು ಕೂಗ್ತಾ ಇರ್ತೀವಿ, ಆ ವ್ಯಕ್ತಿ ನಮಗೆ ಕೇಳಿದ್ರು ಕೇಳಿಸ್ತಾ ಇರೋಂಗೆ ಓಡಾಡ್ಬಿಟ್ಟಿರ್ತಾನೆ ನಾನು. ಸೊ ಆ ಅನುಭವ ಮೀನರಾಶಿಯವ್ರಿಗೆ ಆಗಿರುತ್ತೆ. ಇದನ್ನು ಜಾಸ್ತಿ ತರ್ಕ ಮಾಡೋದು ಬೇಡ ಇಲ್ಲಿ. ನಾನು ಹೇಳೋದಿಷ್ಟೇ, ಆ ವ್ಯಕ್ತಿ ನನಗೆ ಆಗಲ್ಲಪ್ಪ ನಾನು ಕೊಟ್ಬಿಡ್ತೀನಿ, ಆಯಿತು ನೀವು ಸೇರಿಸ್ಕೊಂಡ್ಬಿಡಿ ಇಮಿಡಿಯೇಟ್ಲಿ, ವಿಚಾರ ಮಾಡೋದೆ ಆಯ್ತಪ್ಪ ನನಗೂ ಸಾಕಾಗೋಗ್ಬಿಟ್ಟಿದೆ, ನಾನೇ ಮಾತಾಡೋಣ ಅಂದ್ಕೊಂಡಿದ್ದೆ, ಕೊಟ್ಬಿಡೋಣ ನಡಿ, ಯಾರನ್ನು ಕೇಳೋಣ, ಏನಾದರೂ ಇವ್ರ ಕಮಿಷನ್ ಟೈಪ್ ಯಾರನ್ನ ಬ್ರೋಕರ್ಸ್ ಇದ್ದಾರಾ ಕೇಳು ಅಂತ ಹೇಳಿದಾಗ ಅವನಿಗೆ ಶಾಕು, ಏನು ಇಷ್ಟು ಕಷ್ಟಪಟ್ಟು ಇದನ್ನು ಮಾರಿಬಿಡೋಣ ಅಂತ ವಾಪಸ್ ನಿಮಗೆ ಕೇಳ್ತಾನೆ ಅವನು. ಅವಾಗ ನೀವು ಮತ್ತು ಇನ್ನೇನು ಮಾಡಲಿಕ್ಕಾಗುತ್ತೆ, ಈಗ ನೀನು ರೆಡಿ ಇಲ್ಲ ನಾನು ರೆಡಿ ಇಲ್ಲ ಅಂದರೆ ನಡಿಬೇಕು ಹೆಂಗೆ ಬಿಸ್ನೆಸ್ ಅಂದಾಗ ಅವನು ದಾರಿಗೆ ಬರ್ತಾನೆ. ಅವಾಗ ಇಲ್ಲದೆ ಇದ್ದರೆ ನಿಮ್ಮನ್ನು ಹೆಂಗೆ ಹೊಡಿಬೇಕು ಅವನಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಹಾಗಾಗಿ ಈ ಸೆಂಟಿಮೆಂಟಿಗೆ ತಲೆಬಾಗಲೇಬೇಡಿ. ಇರಲಿ, ಬಂದಿದ್ದನ್ನು ಬಗೆಹರಿಸಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಒಂದಿರಲಿ ಅಂತೇಳಿ ಮೂವ್ ಮಾಡ್ತಾನೆ ಇರಬೇಕು. ಸುಮ್ಮನೆ ಕೂತ್ರೆ ಸವಾರಿ ಮಾಡೋರು ಜಾಸ್ತಿ ಇರ್ತಾರೆ ನಮ್ಮ ಮೇಲೆ, ಅದನ್ನು ನೆನ್ಪಿಟ್ಕೊಳ್ಳಿ ಮೀನು ರಾಶಿಯವರು. ನೀವು ಎಷ್ಟು ಸುಮ್ಮನೆ ಇರ್ತೀರೋ ಅಷ್ಟು ಸವಾರಿ ಮಾಡ್ತಾರೆ. ಸ್ವಲ್ಪ ಆ್ಯಕ್ಟಿವ್ ಆಗಿ, ಏನಾಗಲ್ಲ, ಕಷ್ಟ ಬಂದಿದೆ ಇಲ್ಲ ಅಂತ ನಾವು ಹೇಳಲ್ಲ, ಬಟ್ ಆ ಕಷ್ಟಕ್ಕೂ ಪರಿಹಾರನೂ ಇದೆ. ಸೊ ಪರಿಹಾರ ಈ ರೀತಿ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ತೊಂದರೆ ಆಗೋದಿಲ್ಲ. ಇನ್ನು ಉದ್ಯೋಗದಲ್ಲೂ ಇದೇ ರೀತಿ ಆಗ್ತಾ ಇರುತ್ತೆ. ನಾನು ರಿಸೈನ್ ಮಾಡ್ತೀನಿ ಅಂದರೆ ಮಾಡು ಅಂತ ನಾನು ನಿಮ್ಮನ್ನು ಇಟ್ಕೊಂಡು ನಾನೇನು ಮಾಡಲಿ, ಮಾಡಯ್ಯ ರಿಸೈನ್ ಮಾಡ್ತೀಯ ಮಾಡು ಅಂತಾನೆ. ಅವಾಗ ರಿಸೈನ್ ಮಾಡಿದರೆ ಉದ್ಯೋಗ ಸಿಗೋದು ಕಷ್ಟ ಇದೆ ಯಜಮಾನ್ರೆ, ತುಂಬ ಕಷ್ಟ ಇದೆ. ಹೊರಗಡೆ ಜೀವನ ಮಾಡೋದು ತುಂಬ ಕಷ್ಟ. ಅದರಲ್ಲೂ ಬೆಂಗಳೂರು, ಮೈಸೂರು, ಮಂಗಳೂರು, ಉಡುಪಿ ಮುಂತಾದ ಒಂದಿಷ್ಟು ಏನು ಮಲ್ಟಿ ಊರುಗಳಂತೀವಲ್ಲ, ತುಂಬ ಕಷ್ಟ ಇದೆ. ಟೌನುಗಳು ಅಂತೀವಲ್ಲ, ಜಿಲ್ಲೆ ಅಂತೀವಲ್ಲ, ನಗರ ಅಂತೀವಲ್ಲ, ಅಂಥಲ್ಲೆಲ್ಲ ನಮ್ಮ ಟ್ಯಾಲೆಂಟ್ ಎದಕ್ಕೂ ಬರೋಲ್ಲ. ಸೊ ನಾವು ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಈ ರಿಸೈನು ಮನಸ್ತಾಪ ದಯವಿಟ್ಟು ಎಲ್ಲ ಗಂಟು ಮೂಟೆ ಕಟ್ಟಿ ಒಂದು ಕಡೆ ಬಿಸಾಕ್ಬಿಡಿ. ಏನು ಬರುತ್ತೆ ಅನುಭವಿಸಿ, ಅವ್ನು ಬೈಸ್ಕೊಳ್ಳಿ. ಇವತ್ತು ನಮ್ಮದು ಟೈಮ್ ಸರಿ ಇಲ್ಲ ಅಂತೇಳಿ ಬೈಸ್ಕೊಂಡ್ಬಿಡಿ ಸುಮ್ಮನೆ. ಆಗಿಬಿಟ್ಟು ಕಮಾಂಡಿಂಗ್ ಆಗಿ ನಾ ಅಷ್ಟು ವರ್ಷ ಮಾಡಿದೆ, ನಾ ಇಷ್ಟು ಮಾಡಿದೆ, ನಾ ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಉದ್ದಂಡವಾದಕ್ಕೆ ಏನಾದರೂ ಇಳಿದ್ರೆ ಸಫರ್ ನೀವೇ ಆಗೋದು. ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಮೀನರಾಶಿಯವರು. ಅದರಲ್ಲೂ ಹೊಸದಾಗಿ ಮದುವೆಯಾಗಿರ್ತಕ್ಕಂಥ ನವ ದಂಪತಿಗಳಿಗೆ ನಾವು ಹೇಳೋದಿಷ್ಟೇ, ಆಷಾಢ ಮಾಸ ನಿಮ್ಮ ಮೇಲೆ ವಕ್ರನಾಗಿ ಶನಿ ಅತಿಯಾಗಿ ಕಾಡ್ತಾನೆ. ಅದರಲ್ಲೂ ಸ್ಪೆಷಲಾಗಿ ಗಂಡ ಹೆಂಡತಿಯ ಮಧ್ಯೆ ಮನಸ್ತಾಪ ಜಾಸ್ತಿ ಇರುತ್ತೆ ಈ ವಾರ. ಅದು ಹೊಸ ವಧುವರ ಇರ್ಬೋದು, ಅಥವಾ ಹೊಸದಾಗಿ ಮದುವೆ ಆದವ್ರು ಇರ್ಬೋದು, ಹಳೆ ಮದುವೆ ಆದವ್ರು ಇರ್ಬೋದು, ಅಥವಾ ತುಂಬ ಈ ಆ್ಯನಿವರ್ಸರಿ ಮಾಡ್ಕೊಂಡಿರ್ತಾರಲ್ಲ 25, 30, 40 ಅವರೆಲ್ಲಾದರೂ ಸರಿ, ಸ್ವಲ್ಪ ಮನಸ್ತಾಪಗಳು ಜಾಸ್ತಿ ಇರುತ್ತೆ ಈ ಒಂದು ಆಷಾಢ ಮಾಸದಲ್ಲಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮೀನರಾಶಿಯವರು ಇರೋದು ತುಂಬ ಉತ್ತಮ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ನೀವು ಶನಿದೇವರನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಮರಣೆ ಮಾಡಿ, ಕತೆ ಓದಿ, ಅಷ್ಟೋತ್ತರ ಪಠಣೆ ಮಾಡಿ, ಸ್ತೋತ್ರ ಹೇಳಿ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟು ಇನ್ನೇನು ಮಾಡ್ಲಿಕ್ಕೆ ಹೋಗಬೇಡಿ ಈ ವಾರ. ಶನಿನ ಅಪ್ಪಿಗೆ ಹೇಗೆ ನಾವು ಕೃಷ್ಣನ ಅಪ್ಕೊಳ್ತೀವಿ ಹಂಗೆ ಅಪ್ಕೊಂಡ್ಬಿಡಿ. ಅಯ್ಯ ನೀನೇ ಎಲ್ಲ, ಏನಾದರೂ ಮಾಡು, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ಅಂತ ಫೀಲ್ಡಿಗೆ ಇಳಿದ್ಬಿಡಿ ಅಷ್ಟೇ. ಸಹಿಸ್ಕೊಳ್ಳೋದು ಎಷ್ಟಂತ ಸಹಿಸ್ಕೊಳ್ಳೋಕ್ಕಾಗತ್ತೆ, ಇಷ್ಟು ಕಷ್ಟನಾ ಅಂತ ನಿಮ್ಮ ಮನಸ್ಸಿಗೆ ಬಂದೇ ಬರುತ್ತೆ ಖಂಡಿತವಾಗಿ. ಸೊ ಹಾಗಾಗಿ ಶನಿ ದೇವರ ಹತ್ರ ಎಲ್ಲ ಸರೆಂಡ್ರ್ ಆಗಿಬಿಡಿ. ನೋಡಪ್ಪ ನಾನೆಲ್ಲ ಮಾಡಿಬಿಟ್ಟಾಗಿದೆ, ಇನ್ನೇನು ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ಎಲ್ಲ ನಿನಗೆ ಒಪ್ಪಿಸಿದ್ದೀನಿ, ನೀ ಹೆಂಗೆ ಹೇಳ್ತಿ ಹಾಗೆ ಅಂತ ಅಷ್ಟೇ ಹೇಳ್ಬಿಡಿ, ಮುಗಿದಾಯ್ತು. ಅವನು ಸ್ವಲ್ಪ ಏನು ಮಾಡ್ತಾನೆ, ನಿಮ್ಮನ್ನು ಅಯ್ಯೋ ತುಂಬ ನೊಂದು ಹೋಗ್ಬಿಟ್ಟಿದ್ದಾನೆ ಬೇಡ ಅಂಥೇಳಿ ಒಂದು ಸ್ವಲ್ಪ ಎಲ್ಲೋ ಅವಕಾಶ ಕೊಡೋದಕ್ಕೆ ಆಗುತ್ತೆ. ದೇವರಲ್ಲೂ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನಮ್ಮ ಪ್ರಾರ್ಥನೆಗೆ ಖಂಡಿತ ಬೆಲೆ ಕೊಡುತ್ತೆ. ಯಾವುದೇ ದೇವರಾಗಲಿ ಕೆಟ್ಟದ್ದು ಮಾಡಬೇಕಂತಲ್ಲ, ಪಾಠ ಕಲಿಸ್ತಾರೆ ಅಷ್ಟೇ ನಮಗೆ, ಅದು ನಾವು ಕೆಟ್ಟದ್ದು ಅಂತ ತಿಳ್ಕೊಳ್ತೀವಿ. ಶನಿ, ಈ ಅಷ್ಟಮ ಶನಿಯಾಗಿರಲಿ 7.5 ಶನಿಯಾಗಿರಲಿ, ಬಂದಿರೋ ಉದ್ದೇಶ ಇಷ್ಟೇ, ನಿನ್ನ ಸುತ್ತಮುತ್ತ ಇಲ್ಲಿರೋ ಜನ ಹೇಗಿದ್ದಾರೆ ಎಂಬುದನ್ನು ತಿಳ್ಕೋ ಅಂತ ಒಂದು ಎಚ್ಚರಿಕೆ ಕೊಟ್ಟು ಹೋಗ್ತಾನೆ ಶನಿ. ವಿನಃ ನಮ್ಮನ್ನು ಅದು ಮಾಡ್ತಾನೆ ಇದು ಮಾಡ್ತಾನೆ, ಆ ಕಷ್ಟ ಈ ಕಷ್ಟ, ಅದು ನಮ್ಮ ಭ್ರಮೆ ಅಷ್ಟೇ. ಬಟ್ ಅವನು ಎಚ್ಚರಿಕೆ ಕೊಟ್ಟಿರ್ತಾನೆ, ನಿನ್ನ ಫ್ರೆಂಡ್ ಹಿಂಗಿದ್ದಾನೆ, ನಿನ್ನ ಬಂಧು ಹಿಂಗಿದ್ದಾನೆ, ನಿನ್ನ ಹೆಂಡತಿ ಹಿಂಗಿದ್ದಾಳೆ, ನಿನ್ನ ಗಂಡ ಹಿಂಗಿದ್ದಾನೆ, ನಿನ್ನ ಬಾಸ್ ಹಿಂಗಿದ್ದಾನೆ, ನಿನ್ನ ಅಣ್ಣ ಹಿಂಗಿದ್ದಾನೆ ಅಂತ ಎಲ್ಲರ ಒಂದು ಕ್ಯಾರೆಕ್ಟರನ್ನು ನಮ್ಮ ಮುಂದೆ ತಂದಿಡ್ತಾನೆ. ಸೊ ನಿನಗೆ ಯಾರು ಬೇಕು ಮುಂದಿನ ಭವಿಷ್ಯದಲ್ಲಿ ಆಯ್ಕೆ ಮಾಡ್ಕೋ ಅಂತ ಆಪ್ಷನ್ ಬೇರೆ ಕೊಡ್ತಾನೆ. ಇದಕ್ಕಿಂತ ಇನ್ನೇನು ಪಾಠ ಯಾರು ಹೇಳ್ಕೊಡ್ತಾರೆ ಹೇಳಿ ಈ ಎಕ್ಸ್ಪೀರಿಯೆನ್ಸು?
ನೀವು ಎಲ್ಲೇ ಒಂದು ಇದಕ್ಕೆ ಹೋದ್ರೂ ಫ್ರೀಯಾಗಿ ಯಾರೂ ಹೇಳ್ಕೊಳ್ಳಲ್ಲ. ಸೊ ಇದು ಶನಿ ಬಂದಿರೋದ್ರಂದರೆ ನಮ್ಮ ಮನಸ್ಸು ನಮ್ಮ ದೇಹ ಗಟ್ಟಿ ಮಾಡ್ತಾನೆ. ಸೊ ಹಾಗಾಗಿ ನಾವು ಹೇಳೋದಿಷ್ಟೇ, ಈ ಅಷ್ಟಮ ಆಗಿರಲಿ ಸಾಡೆ ಸಾತ್ ಶನಿ ಆಗಿರಲಿ ಭಯ ಬೀಳಬೇಡಿ ಅಂತ ಹೇಳೋದಕ್ಕೆ ಇದಕ್ಕೆ. ದೇಹ ಗಟ್ಟಿಯಾಗುತ್ತೆ, ಮನಸ್ಸು ಗಟ್ಟಿಯಾಗುತ್ತೆ, ಚಿಂತೆ ಮಾಡಬೇಡಿ, ಇರಲಿ ಒಂದಿಷ್ಟು ದಿನ ಬರುತ್ತೆ, ಫೇಸ್ ಮಾಡಿ, ಖಂಡಿತವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ತುಂಬ ಲೆಂತಿ ಆಯಿತು ಮೀನ ರಾಶಿಯವ್ರದ್ದು, ಕ್ಷಮೆ ಇರಲಿ. ಸೊ ಪರಿಹಾರನೂ ತಿಳಿಸಿ ಆಯಿತು. ಆದಷ್ಟು ಅನ್ನದಾನ ಮಾಡಿ ಸಾಕು. ಈ ವಾರ ನಿಮಗೆ ಎಷ್ಟು ಜನಕ್ಕೆ ಅನ್ನದಾನ ಮಾಡಬೇಕು, ಇಲ್ಲ ಗುರುಗಳೇ ಆರ್ಥಿಕವಾಗಿ ತುಂಬ ಕಷ್ಟ ಇದೆ ಅಂದರೆ ಹಸುಗೆ ಏನಾದರೂ ಕೊಡಿ, ನಾಯಿಗಳಿಗೆ ಹಾಕಿ. ಸೊ ಏನೋ ಒಟ್ಟಿನಲ್ಲಿ ದಾನ ಮಾಡಿ ಅಷ್ಟೇ. ಕಷ್ಟದಲ್ಲಿ ಒಂದಿಷ್ಟು ದಾನ ಅಷ್ಟೇ. ಸಾಲ ಮಾಡಿಬಿಡಿ ದಯವಿಟ್ಟು. ಗುರುಗಳು ಹೇಳಿದ್ದಾರೆ ಅಂಥೇಳಿ ಸಾಲ ಮಾಡಲೇ ಹೋಗಬೇಡಿ. ಯಾಕೆಂದರೆ ಈ ಸಾಡೆ ಸಾತು ಅಷ್ಟಮ ಇದರಲ್ಲಿ ಸಾಲ ಮಾಡಿದ್ದೆ ಅದನ್ನು ತೀರಿಸೋದು ತುಂಬ ಕಷ್ಟ ಆಗೋಗ್ಬಿಡುತ್ತೆ ಮುಂದಿನ ದಿನಗಳಲ್ಲಿ. ನೀವು 100 ರೂಪಾಯಿನೇ ತೊಗೊಳ್ಳಿ, ಬಟ್ ಆ ಒಂದು ಕೊಡೋ ಸಮಯದಲ್ಲಿ ಏನೋ ಒಂದು ಬಲವಾದ ಕಾರಣ ತಂದು ಒಡ್ಡಿ ಆ 100 ರೂಪಾಯಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಗೆ ಆಗೋಗ್ಬಿಡುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ಕಾಯ್ತಾ ಇದ್ದಾನೆ 100 ರೂಪಾಯಿಗೋಸ್ಕರ, ಕೊಡಲಿಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಹೋಗ್ಬಿಡ್ತದೆ 100 ರೂಪಾಯಿ. ಮತ್ತು ಇವನಿಗೆ ನಾಳೆ ಕೊಡ್ತೀನಿ, ಮುಂದಿನ ವಾರ ಕೊಡ್ತೀನಿ, ಮುಂದಿನ ತಿಂಗಳು ಕೊಡ್ತೀನಿ, ಇದೆ ರೊಟೀನ್. ಹಾಗಾಗಿ ಈ ಸಾಡೆ ಸಾತ್ ಶನಿಯಲ್ಲಿ ದಯವಿಟ್ಟು ಸಾಲ ಮಾಡಿ ದಾನ ಮಾಡಲಿಕ್ಕೆ ಹೋಗಲೇಬೇಡಿ, ನಮ್ಮ ವೈಯಕ್ತಿಕ ಅಭಿಪ್ರಾಯ ಪ್ರಕಾರ. ಇದಾಗಿತ್ತು ಮೀನರಾಶಿಯವರ ಸಾಪ್ತಾಹಿಕ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.